ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಮೋದಿ ಪ್ರಧಾನಿಯಾದ ಮೇಲೆ ಪದೇ ಪದೇ ಬೆಲೆ ಏರಿಕೆ ಆಗ್ತಾ ಇದೆ. ಸಚಿವ ಕೆ ವೆಂಕಟೇಶ್ ವಾಗ್ದಾಳಿ ನಡೆಸಿರುವಂತಹ ಪರಿ ಇದು. ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಪ್ಪೋಣ, ಯುದ್ಧನೇ ಇಲ್ಲದೆ ಇದ್ದಾಗ ಬೆಲೆ ಏರಿಕೆ ಮಾಡಿದ್ಯಾಕೆ? ಉಳಿತಾಯ ಮಾಡಿ ಅಂತಾರೆ, ಇನ್ನೊಂದೆಡೆ ಬೆಲೆ ಏರಿಸ್ತಾರೆ. ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿಯವರ ಸರ್ಕಾರ ಬಂದ ಮೇಲೆ ಎಲ್ಲ ಪದಾರ್ಥದ ರೇಟು ಜಾಸ್ತಿ ಮಾಡಿದ್ದಾರೆ. ಯಾವ್ದು ಕಡಿಮೆ ಆಗಿದೆ? ಅವ್ರು ಹಚ್ಚೇ ದಿನ ಅಂತ ಭಾಷಣ ಮಾಡ್ತಾರೆ. ರೇಟ್ ಜಾಸ್ತಿ ಮಾಡೋದು ಹಚ್ಚೇ ದಿನ. ಅವ್ರು ಬಂದಾಗಿಂದ ಪೆಟ್ರೋಲು, ಡೀಸೆಲ್ಲು, ಆರು ಪದಾರ್ಥಗಳ ಮೇಲೆ ಎಲ್ಲ ಜಾಸ್ತಿ ಆಗಿ ಯಾವ್ದು ಕಡಿಮೆ ಆಗಿದೆ? ಯಾವ್ದು ಕಡಿಮೆ ಮಾಡಿದ್ದಾರೆ? ಈಗ ರೈತ ಜನಕ್ಕೆಲ್ಲ ನೀವು ಉಳಿತಾಯ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ, ಜನಕ್ಕೆ ಉಳಿತಾಯ ಮಾಡಿ ಏನಿದೆ ನಿಮಗೆ ಅರ್ಥ ಆಯ್ತಾ ಇದೆ? ಯಾವ ಥರ ಮೋದಿ ಅವ್ರದ್ದು ಅಂದರೆ ಬಿಜೆಪಿಯವ್ರ ವಾದ ಸರ್ ಏನಂತ ಹೇಳಿದ್ರೆ, ಯುದ್ಧ ಶುರುವಾಗಿದೆ, ನಮ್ಮ ದೇಶಕ್ಕಷ್ಟೇ ಅಲ್ಲ ಪ್ರಪಂಚವೇ ಬಾಧಿತ ಆಗಿಲ್ಲಪ್ಪ. ಈಗ ತಾತ್ಕಾಲಿಕವಾಗಿ ಅಲ್ಲಿಂದ ಬರ್ತಕ್ಕಂಥ ನಮ್ಮ ಆಯಿಲಿಂದ ತೊಂದರೆ ಆಗಿದೆ. ಒಂದು ವಿಧದಲ್ಲಿ ಒಪ್ಕೊಳ್ಳೋಣ. ಒಂದು ಮೊದಲ ರೇಟ್ ಜಾಸ್ತಿ ಮಾಡಿದ್ರೆ ಯಾಕೆ ಜಾಸ್ತಿ ಮಾಡಿದ್ರು? ಮೊದಲೆಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆಯ ಸುನಾಮಿ ಅಂತ ಕಿಡಿಕಾರಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಮಗೆ ಹೇಳೋದೇ ಆಯಿತು, ಮೋದಿ ಏನು ಮಾಡ್ತಿದ್ದಾರೆ, ದೇಶದ ಆರ್ಥಿಕತೆ ಹಾಳಾಗ್ತಾ ಇದೆ ಅಂತ ಗರಂ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪ್ರಧಾನಮಂತ್ರಿಗಳು ಈ ದೇಶದ ಅರ್ಥವ್ಯವಸ್ಥೆ ಮುಖ್ಯಸ್ಥರು. ಈ ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿಯವರು 5-6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ದರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದೆ ಪಾಲಿಟಿಕ್ಸ್ನಲ್ಲಿ ತಲ್ಲಣ ಆದರು. ಈಗ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.